ಸೌಜನ್ಯ ವಿಚಾರದಲ್ಲಿ ನಾನು ಈಗಲೂ ಹೇಳ್ತೇನೆ, ಹಿಂದೆನೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ, ಸತ್ಯಮೇವ ಜಯತೆ. ಯಾರು ಎಷ್ಟೇ ತಿಪ್ಪರ್ಲಾಗ ಹಾಕಿ, ಏನೇ ಕುತಂತ್ರ ಮಾಡಿ, ಏನೇ ಗೂಢಾಚಾರಿಕೆ ಮಾಡಿ, ಯಾವುದೇ ವಿಷಕನ್ಯೆಯರು ಏನೇ ಆಟ ಆಡಿದ್ರೂ ಸಹ ಅಂತಿಮವಾಗಿ ಸೌಜನ್ಯಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಯಮುನಾ ನಾರಾಯಣರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಹೂತು ಹಾಕಿದ್ದಂತಹ ಅಸ್ಥಿ ಪಂಜರಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸತ್ಯಮೇವ ಜಯತೆ ಅಂತ ಹೇಳ್ತೇನೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಊರಿನಲ್ಲಿ ಇಲ್ಲ. ಯಾವ್ಯಾವ ರೀತಿಯಾಗಿ ಏನೇನು ಪಿತೂರಿಗಳು ನಡೀತಾ ಇದ್ದಾವೆ, ಕುತಂತ್ರಗಳು ನಡೀತಾ ಇದೆ, ಸೌಜನ್ಯ ಹೋರಾಟಗಾರರ ಒಗ್ಗಟ್ಟನ್ನು ಒಡೆಯೋದಕ್ಕೆ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲವನ್ನೂ ಸಹ ಈ ವಿಡಿಯೋ ತುಣುಕುಗಳು, ಆಡಿಯೋ ತುಣುಕುಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಊರಲ್ಲಿ ಇಲ್ಲದನ್ನು ನೋಡಿಕೊಂಡು ಈ ರೀತಿಯಾದಂತಹ ಕುತಂತ್ರಗಳು ಇಷ್ಟು ದಿವಸ ಇಲ್ದಿರೋದು ಈಗ ಯಾಕೆ ಬಂತು? ವಿರೋಧಿಗಳು ಎಲ್ಲ ತಂತ್ರಗಳನ್ನು ಬಳಸಿ ಆಯಿತು, ಎಲ್ಲ ಕುತಂತ್ರಗಳನ್ನು ಬಳಸಿ ಆಯಿತು. ಕೊನೆಗೆ ಉಳಿದಿರುವಂಥದ್ದು ಯಾರು? ಗೂಢಾಚಾರರನ್ನು ಬಿಟ್ಟು ಗೂಢಾಚಾರರಿಂದ ಮಾಹಿತಿಗಳನ್ನು ತೆಗೆದುಕೊಂಡು ಈಗ ಇನ್ನು ಆರೋಪಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಇಲ್ಲದ ಸಮಯ ನೋಡಿಕೊಂಡು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು. ಪ್ರಸನ್ನಕ್ಕ ಹೋರಾಟದಿಂದ ಹೊರಗಡೆ ಬಂದಿದ್ದಾರೆ, ಅಜಯ್ ಹೊರಗಡೆ ಬಂದಿದ್ದಾರೆ. ಅವರು ಯಾರೋ ಇನ್ನೊಬ್ಬರು ನಮ್ಮ ಜೊತೆಲಿ ಕಾಂಟ್ಯಾಕ್ಟಲ್ಲಿದ್ದಾರೆ, ಮತ್ತೊಬ್ಬರು ಕಾಂಟ್ಯಾಕ್ಟಲ್ಲಿದ್ದಾರೆ. ಈ ಹೋರಾಟವನ್ನು ನಮಗೆ ಕೊಡಿ, ನಾವು ಸೌಜನ್ಯಗೆ ನ್ಯಾಯ ಕೊಡಿಸ್ತೀವಿ, ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರನ್ನ ಬಿಟ್ಟು ಕೊಡಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಏನು ಅವರು ಕುತಂತ್ರಗಳು ಏನೇನು ಮಾಡಿದ್ದಾರೆ ಎಲ್ಲ ನಮಗೆ ಗೊತ್ತಿದೆ. ಈ ವಿಚಾರಗಳೆಲ್ಲವೂ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಜೊತೆಲಿ ಇದ್ರಲ್ಲ, ಅವಾಗ ಗೊತ್ತಿರಲಿಲ್ವಾ? ಈಗ ಹೊರಗಡೆ ಬರ್ತಾ ಇದೆ. ಗಿರೀಶ್ ಮಟ್ಟಣ್ಣನವರು ಅವರ ಮೇಲೆ ಅವ್ರು ಹೇಳ್ತಾರೆ, ಕೆಲವೊಂದು ಆಡಿಯೋಗಳನ್ನು ನಾವು ನೋಡ್ಬೇಕಾದ್ರೆ ಕೇಳ್ತಾರೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರಲಿ, ಗಿರೀಶ್ ಮಟ್ಟಣ್ಣನವರಾಗಲಿ ಯಾರೂ ಸಪೋರ್ಟ್ ಮಾಡಿಲ್ಲಂತೆ. ಇವರಿವರ ವೈಯಕ್ತಿಕ ವಿಚಾರಗಳನ್ನು ತೆಗೆದುಕೊಂಡು ಬಂದು, ಸೌಜನ್ಯ ಹೋರಾಟದಲ್ಲಿ ವೈಯಕ್ತಿಕ ವಿಚಾರಗಳನ್ನು ತೆಗೆದುಕೊಂಡು ಬಂದು ಮಹೇಶ್ ಶೆಟ್ಟರು ಹೆಲ್ಪ್ ಮಾಡಲಿಲ್ಲ, ಗಿರೀಶ್ ಮಟ್ಟಣ್ಣವರು ಹೆಲ್ಪ್ ಮಾಡಲಿಲ್ಲ ಅಂತಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಇಲ್ಲಿ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಕುಸುಮಾವತಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಯಾವ ಹೋರಾಟವನ್ನು ಹತ್ತಿಕ್ಕೋದಕ್ಕೋಸ್ಕರವಾಗಿ ಎಲ್ಲ ನ್ಯೂಸ್ ಚಾನೆಲ್ಗಳು ಒಂದು ಕಡೆ ನಿಂತ್ಕೊಂಡು, ರಾಜಕೀಯ ಪಕ್ಷಗಳು ಒಂದು ಕಡೆ ನಿಂತ್ಕೊಂಡು, ಇಲ್ಲಿ ಹಣವಂತರು ಒಂದು ಕಡೆ ನಿಂತ್ಕೊಂಡ್ರು, ಅಂತಹ ವಿಚಾರದಲ್ಲೂ ಸಹ ಧೃತಿಗೆಡದ ಹಾಗೆ ನ್ಯಾಯಾಲಯದ ಮೂಲಕ ಹೋರಾಟವನ್ನು ಮಾಡ್ತಾ ಇರುವಂಥವರು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ಗಿರೀಶ್ ಮಟ್ಟಣ್ಣನವರು, ಜಯಂತ್ ಅವರು, ಪ್ರಸನ್ನ ರವಿಯವರು, ಅಜಯ್ ಅವರು, ಆಮೇಲೆ ಮೋಹಿತ್ ಅವರು, ಇವರೆಲ್ಲರೂ ಸಹ ಮಾಡ್ತಾ ಇರುವಂಥದ್ದು. ಇಂತಹ ಒಗ್ಗಟ್ಟನ್ನು ಒಡೆಯೋದಕ್ಕೆ ಪ್ರಸನ್ನ ರವಿಯವರು ಹೋರಾಟದಿಂದ ಹೊರಗಡೆ ಬಂದಿದ್ದಾರೆ ಅನ್ನೋ ಒಂದು ಆಡಿಯೋವನ್ನು ಕೇಳಿದೆ. ಪ್ರಸನ್ನ ರವಿಯವರು ದುರ್ಗಾ ಮಾತೆ ರೀ ಅವರು. ಅವರನ್ನು ನಾನು 3 ವರ್ಷದಿಂದ ನೋಡ್ತಾ ಇದ್ದೀನಿ. ದುರ್ಗಾ ಮಾತೆ ನವರಾತ್ರಿಯ ಸಮಯದಲ್ಲಿ ಸೌಜನ್ಯರ ಟ್ಯಾಬ್ಲೋವನ್ನು ರೆಡಿ ಮಾಡಿದಂತಹ ದುರ್ಗಾ ಮಾತೆ, ವೇದಿಕೆಯ ಮೇಲೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಕಣ್ಣೀರಿಟ್ಟಂತಹ ದುರ್ಗಾ ಮಾತೆ, ಅಂಥವರನ್ನು ಹೋರಾಟದಿಂದ ಹೊರಗಡೆ ಇದ್ದಾರೆ ಅಂತೇಳಿ ಅಪಪ್ರಚಾರ ಮಾಡ್ತೀರಾ? ಅವರು ಸೌಜನ್ಯ ನನ್ನ ಮಗಳು ಅನ್ನೋ ರೀತಿಯಲ್ಲಿ ಅವರು ವೇದಿಕೆಗಳ ಮೇಲೆ ಮಾತನಾಡ್ತಾ ಇರುವಂಥದ್ದು, ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಮಾತನಾಡ್ತಾ ಇರುವಂಥದ್ದು. ಅಂತಹ ಪವರ್ ಟಿವಿಯ ರಾಕೇಶ್ ಶೆಟ್ಟರು ವೇದಿಕೆಯ ಮೇಲೆ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳಿದ್ರು ಸಹ ನ್ಯಾಯಕ್ಕೋಸ್ಕರವಾಗಿ ಎಲ್ಲವನ್ನು ಮನಸ್ಸಿನಲ್ಲಿ ನುಂಗಿಕೊಂಡಂಥ ಪ್ರಸನ್ನ ರವಿಯವರು ಇವತ್ತಿಗೂ ಸಹ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂಥದ್ದು. ಗಿರೀಶ್ ಮಟ್ಟಣ್ಣನವ್ರನ್ನ ಟಾರ್ಗೆಟ್ ಮಾಡುವಂಥದ್ದು, ಅಜಯ್ನ ಟಾರ್ಗೆಟ್ ಮಾಡುವಂಥದ್ದು, ಕುಡ್ಲಾ ರಾಂಪೇಜ್ ಅಜಯ್ ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು, ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಅನ್ನೋದು, ಇವೆಲ್ಲವೂ ಸಹ ನೋಡ್ತಾ ಇದ್ದರೆ ಎಲ್ಲ ಒಂದು ಕಡೆ ಮೈಂಡ್ಗೆ ಮಾಡ್ತಾ ಇದ್ದಾರಾ ಅಂತ. ಇದರ ವಿಚಾರ ಏನು? ಹೋರಾಟಗಾರರ ನಡುವೆ ಭಿನ್ನಮತವನ್ನು ಉಂಟು ಮಾಡುವಂಥದ್ದು. ಅದು ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಅಂತಿಮವಾಗಿ ಸತ್ಯಮೇವ ಜಯತೆ, ಸತ್ಯ ಗೆಲ್ಲಲೇಬೇಕು, ಗೆದ್ದೇ ಗೆಲ್ಲುತ್ತೆ. ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಸಹ ನ್ಯಾಯಾಲಯದಲ್ಲಿ ಈ ಕೇಸುಗಳು ಇದ್ದಾವೆ, ಹೊರಗಡೆ ಬಂದೇ ಬರುತ್ತೆ. 74 UDRಗಳಿಗೆ FIR ಆಗುತ್ತೆ, ದೊಡ್ಡದಾದಂತಹ ಗೆಲುವು. ಇಲ್ಲಿ ಹಳೆಯ ಆಡಿಯೋಗಳು, ಹಳೆಯ ವಿಡಿಯೋಗಳು ಇವತ್ತು ಬರ್ತಾ ಇದ್ದಾವಲ್ಲ, ಯಾವುದು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮಾತನಾಡಿರುವಂತಹ ವಿಡಿಯೋಗಳು ಬರ್ತಾ ಇದ್ದಾವಲ್ಲ, ಇವೆಲ್ಲವೂ ಯಾಕೆ ಮುಚ್ಚೋಯ್ತು ಸ್ವಾಮಿ? ಎಲ್ಲಿ ಹೋಯ್ತು ಇವೆಲ್ಲನೂ?
ಇವೆಲ್ಲವೂ ಸಹ ಹೊರಗಡೆ ಬರಬೇಕಲ್ಲ. ಪ್ರತಿಯೊಂದನ್ನು ಹೊರಗಡೆ ತರೋದಕ್ಕೆ ಬಾಲನ್ನಂಥ ಆಪದ್ ಬಾಂಧವ ವಕೀಲರುಗಳಿದ್ದಾರೆ. ಇಲ್ಲಿ ಕುತಂತ್ರ ಮಾಡಿ ನೀವುಗಳು ಇದರ ದಾರಿ ತಪ್ಪಿಸ್ಬೋದು. ಆದರೆ ಅಂತಹ ಆಪದ್ ಬಾಂಧವರು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇಂಥವರನ್ನು ಸೃಷ್ಟಿ ಮಾಡಿದ್ದಾರೆ. ಇದೇ ಗಿರೀಶ್ ಮಟ್ಟಣ್ಣನವರು ಏನು ಕೈ ಹಾಕಿದಾರಲ್ಲ, ಇಷ್ಟು ದಾಖಲೆಗಳನ್ನು ಸಂಗ್ರಹಣ ಮಾಡಿ ಜನರ ಮುಂದೆ ಇಟ್ಟಿದ್ದಾರಲ್ಲ ಗಿರೀಶ್ ಮಟ್ಟಣ್ಣನವರು. ಅವರು ಎಂಟ್ರಿ ಆದಾಗಿನಿಂದಲೂ ಅವರು ಬರೀ ಭಾಷಣ ಮಾಡ್ತಾ ಇಲ್ಲ. ಗಿರೀಶ್ ಮಟ್ಟಣ್ಣನವರು ಜನಜಾಗೃತಿ ಸಭೆಗಳಲ್ಲಿ ಮೊದಲನೆಯ ಭಾಷಣ ಮಾಡ್ತಾ ಇದ್ದಾಗಲಿಂದಲೂ ಇವತ್ತಿನವರೆಗೆ ನೀವು ನೋಡ್ಕೊತಾ ಬನ್ನಿ, ಇಂಟ್ರ್ಯೂಗಳನ್ನು ನೋಡ್ತಾ ಬನ್ನಿ, ಅವ್ರ ವಿಡಿಯೋಗಳನ್ನು ನೋಡ್ತಾ ಬನ್ನಿ. ಅವತ್ತಿನಿಂದ ಇವತ್ತಿನವರೆಗೂ ಗಿರೀಶ್ ಮಟ್ಟಣ್ಣನವರು ದಾಖಲೆಗಳನ್ನು ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನು ಬಿಡುಗಡೆ ಮಾಡಿ ಅದರಕ್ಕೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ದಾಖಲೆಗಳು ಪೂರಕವಾಗಿದೆಯೇ ಹೊರತು ಯಾವುದು ಸೃಷ್ಟಿ ಅಲ್ಲ. ಆ ದಾಖಲೆಗಳು ಇವತ್ತು ನ್ಯಾಯಾಲಯದಲ್ಲಿ ಮಾತಾಡ್ತವೆ. ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ. ಯಾರೋ ಒಬ್ಬ ಹೆಣ್ಣುಮಗಳು ವಿಡಿಯೋ ಮಾಡಿ ಹಾಕ್ತಾಳೆ ಅಂತ ತಕ್ಷಣ ಆ ಹೆಣ್ಣುಮಗಳನ್ನು ಮಾನಸಿಕವಾಗಿ ಕುಗ್ಗಿಸುವಂಥದ್ದು. ಒಬ್ಬ ಹೆಣ್ಣುಮಗಳಿಗೆ ಹಾಕುವಂತಹ ಕಮೆಂಟ್ಗಳು, ಹಾಕುವಂತಹ ಪೋಸ್ಟ್ಗಳು. ನಿಮ್ಮ ಮನೆಗಳಲ್ಲಿ ಯಾರು ಅಂತಹ ಹೆಣ್ಣುಮಕ್ಕಳು ಇಲ್ವಾ? ಒಬ್ಬ ವಿದ್ಯಾವಂತೆ ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಅಂತಂದರೆ ಅವ್ರಿಗೇನೋ ಕಟ್ಟಂಥದ್ದು. ಆ ಹೆಣ್ಣು ಮಗಳು ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಯಮುನಾ ನಾರಾಯಣರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ತನ್ನ ಹೋರಾಟದ ಹಾದಿ ಏನು ವಿಡಿಯೋಗಳ ಮೂಲಕ ಜನಜಾಗೃತಿ ಕೆಲಸ ಮಾಡ್ತಾ ಇರುವಂಥದ್ದು. ಅಂಥವರಿಗೆ ಕಮೆಂಟ್ಗಳನ್ನು ಹಾಕುವಂಥಂತೆ ಏನೇನು ನಾಟಕಗಳನ್ನು ಆಡ್ತಾ ಇದ್ದಾರೆ, ಏನೇನು ಕುತಂತ್ರಗಳನ್ನು ಎಳೀತಾ ಇದ್ದಾರೆ. ನಾನು ಫಸ್ಟೇ ವಿಡಿಯೋ ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಸತ್ಯಮೇವ ಜಯತೆ. ಯಾರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಸತ್ಯ ಗೆಲ್ಲಲೇಬೇಕು. ಎಂತೆಂತಹ ವಿಚಾರಗಳಲ್ಲೂ ಸಹ ಅದನ್ನೆಲ್ಲವನ್ನು ಮೀರಿ ಇವತ್ತು ಏನು ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಕೇಸ್ ಬರ್ತಾ ಇದೆ. ಕುಸುಮಾವತಿಯವರು ಸಂತೋಷರಾವ್ ಹಾಕಿರುವಂಥ ಕೇಸ್ ಬರ್ತಾ ಇದೆ. ಏನು 74 UDRಗಳಿಗೆ ಆ ಕೇಸ್ ಬರ್ತಾ ಇದೆ. ಅಕ್ವಿಟಲ್ ಕಮಿಟಿ ವಿಚಾರದಲ್ಲಿ CBIಗೆ ಡೈರೆಕ್ಷನ್ ಕೊಡೋದೊಂದು ಆಗಿದೆ. ಇವೆಲ್ಲವೂ ಸಹ ಏನು ನಮಗೆ ಪೂರಕವಾಗಿ ಹೋರಾಟಗಾರರಿಗೆ ಏನು ಪಟ್ಟಂಥ ಶ್ರಮಕ್ಕೆ ಅದು ಪ್ರತಿಫಲ ಸಿಗ್ತಾ ಇರುವಂಥದ್ದು. ಇಲ್ಲಿ ಯಾರಿಗೂ ಸ್ವಾರ್ಥ ಇಲ್ಲ. ಗಿರೀಶ್ ಮಟ್ಟಣ್ಣ ಆಗಿರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರ್ಬೋದು, ಪ್ರಸನ್ನ ರವಿ ಆಗಿರ್ಬೋದು, ಅಜಯ್ ಆಗಿರ್ಬೋದು, ಜಯಂತ್ ಆಗಿರ್ಬೋದು, ಬೇರೆಲ್ಲರೂ ಯಾರು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರಲ್ಲ ಯಾರದ್ದು ಸ್ವಾರ್ಥ ಇಲ್ಲ. ಇಲ್ಲಿ ಬೇಕಾಗಿರುವುದು ಕಣ್ಣು ಮುಂದೆ ಅನ್ಯಾಯ ನಡೆದಿದೆ, ಸೌಜನ್ಯ ಅತ್ಯಾಚಾರ ಆಗಿದೆ, ಬರ್ಬರವಾಗಿ ಕೊಲೆ ಆಗಿದೆ, ಆನೆ ಮಾಹುತನ ಜೋಡಿಕೆ ಇದಾಗಿದೆ, ಏನು ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ. ಎಲ್ಲವೂ ಸಿಕ್ಕಿರೋದು ಸತ್ಯ, ಯಾವುದು ಸೃಷ್ಟಿ ಅಲ್ಲ. ನೀವು ಏನೇ ಮಾಡಿ ಏನೇ ಕುತಂತ್ರ ಮಾಡಿದ್ರೂ ಸಹ ಈ ಸತ್ಯ ಯಾವತ್ತಿದ್ರೂ ಸಹ ಸಾಯೋದಕ್ಕೆ ಬಿಡೋದಿಲ್ಲ. ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಯಾವತ್ತಿಗೂ ಬೆಂಗಾವಲಾಗಿ ನಿಂತಿರ್ತಾರೆ ಒಂದಲ್ಲ ಒಂದು ರೂಪದಲ್ಲಿ. ನೋಡಿ, ಒಬ್ಬರಾದ ಮೇಲೆ ಒಬ್ಬರು ಆ ದೇವರು ಯಾವ ರೀತಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಹೋರಾಟ ಮಾಡ್ತಾ ಇರುವಂಥ ಸಮಯದಲ್ಲಿ ಗಿರೀಶ್ ಮಟ್ಟಣ್ಣವ್ರನ್ನ ಜೋಡಿಸ್ತಾರೆ. ಅವರು ಗಿರೀಶ್ ಮಟ್ಟಣ್ಣವ್ರ ಜೊತೆಯಲ್ಲಿ ಮತ್ತಷ್ಟು ಜನ ಹೋರಾಟಗಾರರು ಸೇರ್ಕೊಳ್ತಾರೆ. ವಕೀಲರುಗಳು ಬಂದು ಸೇರ್ಕೊಳ್ತಾರೆ. ವಕೀಲರುಗಳಿಂದ ಸತ್ಯ ಹೊರಗಡೆ ಬರ್ತಾ ಇದೆ. ಗಿರೀಶ್ ಮಟ್ಟಣ್ಣವರು ಹೇಳಿದ್ರಲ್ಲ, ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಅಂತೇಳಿ, ಆ ಸಾಕ್ಷಿಗಳೇ ಚಿನ್ನಯ್ಯ ಮತ್ತು ಚಿಕ್ಕ ಕೆಂಪಮ್ಮನವರು. ಎಲ್ಲವೂ ಬರುತ್ತೆ, ಮತ್ತಷ್ಟು ಸಾಕ್ಷಿಗಳು ಹೊರಗಡೆ ಬರುತ್ತೆ. ಈ ಒಳಗಡೆ ಬಂದು ಕುತಂತ್ರಗಳನ್ನು ಮಾಡಿ ಗೂಢಾಚಾರಿಕೆಯನ್ನು ಮಾಡಿಕೊಂಡು ಏನು ವಿಷಕನ್ಯೆಯ ರೀತಿಯಲ್ಲಿ ಗೂಢಾಚಾರಣೆಗಳು ಮಾಡಿಕೊಂಡು ನೀವು ಏನೇ ಕುತಂತ್ರ ಮಾಡಿದ್ರೂ ಸಹ ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ, ಈ ಹೋರಾಟಗಾರರ ಒಗ್ಗಟ್ಟನ್ನು ಒಡೆಯೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇದು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಿಂದ್ಗಡೆ ಬೆನ್ನಿಂದೆ ನಿಂತು ಹೋರಾಟ ಮಾಡಿಸ್ತಾ ಇರುವಂಥದ್ದು. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.